ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಬೈನರಿ ಸರ್ಚ್ ಟ್ರೀ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬಿಫೋರ್ ದಟ್ ನಾವು ಬೈನರಿ ಸರ್ಚ್ ಟ್ರೀ ಬಗ್ಗೆ ತಿಳ್ಕೊಳ್ಳೋಕೆ ಬದಲು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಓಕೆನಾ. ಸೊ ಇಮ್ಯಾಜಿನ್ ಯು ಹ್ಯಾವ್ ದಿಸ್ ನಂಬರ್ಸ್ 50, 30, 70, 20, 40, 60, 80 ಇದೆ, ಓಕೆನಾ. ಸೊ ಈ ನಂಬರ್ಸ್ನೆಲ್ಲ ನಾವೆಲ್ಲ ರ್ಯಾಂಡಮ್ ಆಗಿ ಎಲ್ಲ ಸ್ಟೋರ್ ಮಾಡಿದ್ದೀವಿ. ಸೊ ದಟ್ ಇವಾಗ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ಅದು ಮೋರ್ ಟೈಮ್ ತಗೊಳುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ಈ ನಂಬರ್ಸ್ನ ನಾವೆಲ್ಲ ಒಂದು ಸ್ಪೆಷಲ್ ವೇಯಲ್ಲಿ ಸ್ಟೋರ್ ಮಾಡಬೇಕು. ಯಾವ ಥರ ಅಂತ ಹೇಳಿದ್ರೆ, ಇವಾಗ ಸ್ಮಾಲರ್ ಎಲಿಮೆಂಟ್ಸ್ ಇದೆಯಲ್ಲ, ಅದು ಎಲ್ಲ ಹೋಗ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಹೋಗಬೇಕು, ಮತ್ತು ಲಾರ್ಜರ್ ಎಲಿಮೆಂಟ್ಸ್ ಎಲ್ಲ ಹೋಗ್ಬಿಟ್ಟು ರೈಟ್ ಸೈಡಲ್ಲಿ ಹೋಗ್ಬೇಕು. ಅವಾಗ ಏನಾಗುತ್ತೆ, ನಮಗೆ ಸರ್ಚ್ ಮಾಡೋದು ಈಸಿ ಆಗುತ್ತೆ. ಸೊ ದಿಸ್ ಸ್ಪೆಷಲ್ ಟ್ರೀನ ನಾವು ಬೈನರಿ ಸರ್ಚ್ ಟ್ರೀ ಅಂತ ಕರಿತೀವಿ, ಓಕೆನಾ. ಸೊ ಬೈನರಿ ಸರ್ಚ್ ಟ್ರೀ, ವಾಟ್ ಈಸ್ ಬೈನರಿ ಸರ್ಚ್ ಟ್ರೀ? ಬೈನರಿ ಸರ್ಚ್ ಟ್ರೀ ಇಸ್ ಎ ಸ್ಪೆಷಲ್ ಟೈಪ್ ಆಫ್ ಬೈನರಿ ಟ್ರೀ ದಟ್ ಸ್ಟೋರ್ಸ್ ದ ಡೇಟಾ ಇನ್ ಎ ಸಾರ್ಟೆಡ್ ಮ್ಯಾನರ್. ಯಾಕಂತ ಹೇಳಿದ್ರೆ ಬೈನರಿ ಸರ್ಚ್ ಟ್ರೀಯಲ್ಲಿ ನಾವು ಡೇಟಾನ ಸಾರ್ಟೆಡ್ ಮ್ಯಾನರಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಅದಕ್ಕೆ ಮತ್ತು ಬಿ ಎಸ್ ಟಿಗೆ ರೂಲ್ಸ್, ಬೈನರಿ ಸರ್ಚ್ ಟ್ರೀಯಲ್ಲಿ ಕೆಲವೊಂದು ರೂಲ್ಸ್ ಇದೆ. ಏನಂತ ಹೇಳಿದ್ರೆ, ಲೆಫ್ಟ್ ಸಬ್ ಟ್ರೀ ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಸ್ಮಾಲರ್ ಎಲಿಮೆಂಟ್ಸ್ ಎಲ್ಲ ಲೆಫ್ಟ್ ಸೈಡ್ಗೆ ಹೋಗ್ಬೇಕು. ಇವಾಗ ಈ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ನೀವು, ಇದರಲ್ಲಿ 50 ಇದೆ ಗೊತ್ತಾ. ಸೊ ಇವಾಗ ಲೆಫ್ಟ್ ಸೈಡಲ್ಲಿ ಇರೋದೆಲ್ಲ ಸ್ಮಾಲರ್ ಎಲಿಮೆಂಟ್ಸ್. ಇವಾಗ 30 ಈಸ್ ಲೆಸ್ ದೆನ್ 50 ಅಲ್ವಾ, ಅದಕ್ಕೆ ಲೆಫ್ಟ್ ಸೈಡ್ಗೆ ಹೋಗುತ್ತೆ. ಅದಾದಮೇಲೆ 20 ಈಸ್ ಲೆಸ್ ದೆನ್ 30, ಅದಕ್ಕೆ ಅದು 30 ಲೆಫ್ಟ್ ಸೈಡ್ಗೆ ಹೋಗುತ್ತೆ. ನೆಕ್ಸ್ಟ್ 40 ಈಸ್ ಗ್ರೇಟರ್ ದೆನ್ 30 ಅಲ್ವಾ, ಸೊ ಅದಕ್ಕೆ 30ಗೆ ರೈಟ್ ಸೈಡ್ಗೆ ಹೋಗುತ್ತೆ. ಸೊ ಈ ಥರ ಇದು. ಸೊ ಇದು ಬಿ ಎಸ್ ಟಿ ರೂಲ್ಸ್. ಅಂದರೆ ಸ್ಮಾಲರ್ ಎಲಿಮೆಂಟ್ಸ್ ಎಲ್ಲ ಲೆಫ್ಟ್ ಸೈಡ್ಗೆ ಹೋಗುತ್ತೆ, ಲಾರ್ಜರ್ ಬಿಗ್ಗರ್ ಎಲಿಮೆಂಟ್ಸ್ ಎಲ್ಲ ಹೇಳ್ಬಿಟ್ಟು ರೈಟ್ ಸೈಡ್ಗೆ ಹೋಗುತ್ತೆ, ಓಕೆನಾ. ಮತ್ತು ಒಂದು ರಿಯಲ್ ಲೈಫ್ ಅನಾಲಜಿ ನೋಡೋಣ. ಸೊ ಯಾವ ಥರ ಅಂತ ಹೇಳಿದ್ರೆ, ಇವಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಬುಕ್ಸ್ನ ಅರೇಂಜ್ ಮಾಡ್ತಾ ಇದ್ದೀರಾ ಬೈ ದ ಪ್ರೈಸ್, ಓಕೆನಾ. ಇವಾಗ ನಾವೇನು ಮಾಡ್ತೀರೋ 500 ಅನ್ನೋ 500 ಬುಕ್ಸ್ನ ಸೆಂಟ್ರಲ್ಲಿ ಇಟ್ಟಿದ್ದೀನಿ. ಮತ್ತು 500ಗಿನ್ನ ಕೆಳಗಡೆ ಇರೋ ಚೀಪರ್ ಇರೋ ಬುಕ್ಸ್ ಎಲ್ಲ ಲೆಫ್ಟ್ ಸೈಡ್ಗೆ ಹಾಕ್ತೀರಾ, ಮತ್ತು 500ಗಿನ್ನ ಜಾಸ್ತಿ ಪ್ರೈಸ್ ಇರೋ ಬುಕ್ಸ್ ಎಲ್ಲ ರೈಟ್ ಸೈಡ್ಗೆ ಹಾಕ್ತೀರಾ. ಸೊ ದಟ್ ನಿಮಗೆ ಯಾವ್ದಾದ್ರು ಬುಕ್ ಬೇಕು 500 ಕೆಳಗಡೆ ಯಾರಿಗಾದ್ರು ಕೊಡಬೇಕು ಅಂತ ಲೆಫ್ಟ್ ಸೈಡ್ ಹುಡ್ಕರೆ ಸಾಕು, ನೀವು ಆ ಕಡೆ ರೈಟ್ ಸೈಡ್ ಹುಡ್ಕೋ ಅವಶ್ಯಕತೆನೇ ಇಲ್ಲ, ಓಕೆನಾ. ಅದಕ್ಕೆ ನಿಮ್ಮ ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಆಫ್ ಲಾಗ್ ಏನು ಬರುತ್ತೆ ಅದಕ್ಕೆ. ನೆಕ್ಸ್ಟ್ ಸರ್ಚಿಂಗ್ ಇನ್ ಬಿ ಎಸ್ ಟಿ. ಸರ್ಚಿಂಗ್ ಇನ್ ಬಿ ಎಸ್ ಟಿ ಬಂದ್ಬಿಟ್ಟು, ಇವಾಗ ನೋಡಿ ಇಲ್ಲೊಂದು ಟ್ರೀ ಸ್ಟ್ರಕ್ಚರ್ ಇದೆ. 50 ಇದೆ, ಅದ್ರ ಕೆಳಗಡೆ 30 ಇದೆ, 30ಗೆ ಚೈಲ್ಡ್ಸ್ ಆಗಿ 20, 40 ಇದೆ, ಆಮೇಲೆ 70 ಇದೆ, 60 ಇದೆ, ಇದಿದೆ. ಈ ಟ್ರೀ ಸ್ಟ್ರಕ್ಚರ್ ಇವಾಗ ಸರ್ಚ್ ಫಾರ್ 50, ನಾವು 60ಗೆ ಸರ್ಚ್ ಮಾಡ್ಬೇಕು. ನಾವೇನು ಮಾಡ್ತೀವಿ, ಫಸ್ಟು 50 ಜೊತೆ ಕಂಪೇರ್ ಮಾಡ್ತೀವಿ. 50 ಈಸ್ ಗ್ರೇಟರ್ ದೆನ್ 60ನಾ ಲೆಸ್ ದೆನ್ 60ನಾ ಅಂತ ಹೇಳಿ. ಈ 60 ಬಂದ್ಬಿಟ್ಟು ಈ 60 ನಂಬರ್ ಇದೆಯಲ್ಲ ಸರ್ಚ್ ಮಾಡಬೇಕಲ್ಲ, ಇದು ಬಂದ್ಬಿಟ್ಟು ಗ್ರೇಟರ್ ದೆನ್ 50. ಸೊ ಗ್ರೇಟರ್ ಎಲಿಮೆಂಟ್ಸ್ ಎಲ್ಲ ಎಲ್ಲಿರುತ್ತೆ, ರೈಟ್ ಸೈಡಲ್ಲಿ ಇರುತ್ತೆ. ಸೊ ನಾವು ರೈಟ್ ಸೈಡ್ಗೆ ಹೋಗ್ತೀವಿ. ಸೊ ಅದಾದ್ಮೇಲೆ 70 ಇರುತ್ತೆ ಅಲ್ಲಿ. 70ಗೆ 60 ಬಂದ್ಬಿಟ್ಟು ಲೆಸ್ ದೆನ್ 70ನ ಗ್ರೇಟರ್ ದೆನ್ 70ನ, 60 ಬಂದ್ಬಿಟ್ಟು 70ಗಿನ್ನ ಲೆಸ್. ಸೊ 70ಗಿನ್ನ ಲೆಸ್ ಅಂತ ಹೇಳಿದ್ರೆ ಅದು ಲೆಫ್ಟ್ ಸೈಡಲ್ಲಿ ಇರುತ್ತೆ. ಸೊ ಅದಕ್ಕೆ ನಾವು ಲೆಫ್ಟ್ ಸೈಡ್ಗೆ ಹೋದಾಗ 60, ನಮಗೆ 60 ಸಿಕ್ತು. ಸೊ ಇದ್ರಲ್ಲಿ ಏನು ಮಾಡ್ತೀವಿ ಅಂದರೆ, ವಿ ಆರ್ ನಾಟ್ ಚೆಕಿಂಗ್ ಈಚ್ ಆ್ಯಂಡ್ ಎವ್ರಿ ನೋಡು. ಯಾಕಂತ ಹೇಳಿದ್ರೆ ನಾವು 50ಗೆ ಹೋದ್ವಿ, 50ಇಂದ 70ಗೆ ಹೋದ್ವಿ, 70ಇಂದ 60ಗೆ ಹೋದ್ವಿ. ನಾವು ಈ 30, 20, 40 ಇಲ್ಲೆಲ್ಲ ಹೋಗಿ ಚೆಕ್ಕೇ ಮಾಡೋದಿಲ್ಲ. ಅದರಿಂದ ನಮಗೆ ಸರ್ಚಿಂಗ್ ಬಂದ್ಬಿಟ್ಟು ತುಂಬ ಫಾಸ್ಟರ್ ಆಗುತ್ತೆ, ಓಕೆನಾ. ಮತ್ತು ಆಪರೇಷನ್ಸ್ ಇನ್ ಬಿ ಎಸ್ ಟಿ. ಈ ಬೈನರಿ ಸರ್ಚ್ ಟ್ರೀಯಲ್ಲಿ ಯಾವ್ಯಾವ ಆಪರೇಷನ್ಸ್ ಅಂತ ಹೇಳಿದ್ರೆ, ಒಂದು ಸರ್ಚ್ ಆಪರೇಷನ್, ಇವಾಗ ನಾವು ಮಾಡಿದ್ವಲ್ಲ ಹಿಂದೆ, ಸೊ ಅದು ಸರ್ಚ್ ಆಪರೇಷನ್, ವಿ ಕ್ಯಾನ್ ಫೈಂಡ್ ಎ ನಂಬರ್ ಕ್ವಿಕ್ಲಿ. ಮತ್ತು ಇನ್ಸರ್ಟ್ ಆಪರೇಷನ್, ಇನ್ಸರ್ಟ್ ಯಾವ ಥರ ಮಾಡ್ತೀರಾ, ಇನ್ ಎವ್ರಿ ಎಲಿಮೆಂಟ್ನ ನಾವು ಆ್ಯಸ್ ಎ ಈಚ್ ನ್ಯೂ ನೋಡ್ ಆಗಿ ನಾವು ಇನ್ಸರ್ಟ್ ಮಾಡೋದು ವಿತ್ ದ ಕರೆಕ್ಟ್ ಪೊಸಿಷನ್ನು. ಮತ್ತು ಡಿಲೀಟ್ ಅಂತ ಹೇಳಿದ್ರೆ ಆ ನೋಡ್ನ ರಿಮೂವ್ ಮಾಡ್ಬೋದು ಬಿ ಎಸ್ ಟಿಯಿಂದ. ಮತ್ತು ಮಿನಿಮಮ್ ಫೈಂಡ್ ಮಾಡಬೇಕು ಅಂತ ಹೇಳಿದ್ರೆ ಕೀಪ್ ಮೂವಿಂಗ್ ಲೆಫ್ಟ್. ಯಾಕಂತ ಹೇಳಿದ್ರೆ ಲೆಫ್ಟ್ ಸೈಡಲ್ಲೆಲ್ಲ ಸ್ಮಾಲರ್ ಎಲಿಮೆಂಟ್ಸ್ ಇರುತ್ತೆ, ಲೆಫ್ಟ್ ಸೈಡ್ ಹೋಗ್ತಾ ಇದ್ರೆ ನಿಮಗೆ ಮಿನಿಮಮ್ ಎಲಿಮೆಂಟ್ ಸಿಗುತ್ತೆ. ಅದೇ ರೈಟ್ ಸೈಡ್ ಹೋಗ್ತಾ ಇದ್ರೆ ಫೈಂಡ್ ಮ್ಯಾಕ್ಸಿಮಮ್, ಕೀಪ್ ಮೂವಿಂಗ್ ರೈಟ್, ನಿಮಗೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಸಿಗುತ್ತೆ. ಮತ್ತು ಗೆಟ್ ಸಾರ್ಟೆಡ್ ಆರ್ಡರ್ ಅಂತ ಹೇಳಿದ್ರೆ, ಇವಾಗ ಇನ್ಆರ್ಡರ್ ಟ್ರಾವೆರ್ಸಲ್ ಮಾಡ್ತಾರೆ. ಇನ್ಆರ್ಡರ್ ಟ್ರಾವೆರ್ಸಲ್ ಯಾವ ಥರ ಅಂತ ಹೇಳಿದ್ರೆ, ಎಲ್ಲಾರು ಲೆಫ್ಟು, ರೂಟು, ರೈಟು, ಸೊ ಆ ಥರ ಹೋದಾಗ ನಿಮ್ಗೆ ಏನಾಗುತ್ತೆ, ಅರೇ ಬಂದ್ಬಿಟ್ಟು ಕಂಪ್ಲೀಟ್ಲಿ ಸಾರ್ಟ್ ಆಗಿರುತ್ತೆ, ಓಕೆನಾ. ಸೊ ಒಂದು ಚಿಕ್ಕದಾಗಿರೋ ಪ್ರೋಗ್ರಾಮ್ ನೋಡೋಣ ಬಿ ಎಸ್ ಟಿ ಮೇಲೆ. ಸೊ ಸೇಮ್ ಅದೇ ಥರ ನಾವು ಟ್ರೀಯಲ್ಲಿ ನೋಡಿದ ಥರನೇ ಇದರಲ್ಲೂ ಕೂಡ ಇಂಟು ಡೇಟಾ ನೋಟ್ 2 ಅಂತ ತೊಗೊಂಡು ಲೆಫ್ಟ್ ರೈಟ್ ಅಂತ ಹಾಕ್ಬಿಟ್ಟು ಇದರಲ್ಲಿ ಇನಿಷಿಯಲೈಸ್ ಮಾಡ್ತೇನೆ. ಸೊ ಇವಾಗ ನೋಡ್ 2ಗೆ ಒಂದು ರೂಟ್ ನೋಡ್ ಕ್ರಿಯೇಟ್ ಮಾಡ್ತೇನೆ. ರೂಟ್ ನೋಡ್ ಯಾವ ಥರ ಇರುತ್ತೆ, 50 ಆಗಿರುತ್ತೆ, ಓಕೆನಾ. ಇವಾಗ ನಾನಿಲ್ಲಿ ನೋಡಿ, ಇಲ್ಲಿ ನೋಡಿದ್ವಲ್ಲ ನೀವು, ಈ 50ನ ಇದನ್ನ ನಾವು ಯಾವ ಥರ ಮ್ಯಾನ್ಯುಯಲ್ ಆಗಿ ಬಿ ಎಸ್ ಟಿನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತಾರೆ. ಫಸ್ಟು 50 ಅಲ್ವಾ, ಸೊ ನೋಡು ಟು ರೂಟ್ ಇಸ್ ಈಕ್ವಲ್ ಟು ನ್ಯೂ ನೋಡು ಟು ಆಫ್ 50. ಇವಾಗ 50 ಕ್ರಿಯೇಟ್ ಆಯಿತು. ಆಮೇಲೆ 50ಗೆ ಲೆಫ್ಟ್ ಬಂದ್ಬಿಟ್ಟು 30 ಕ್ರಿಯೇಟ್ ಮಾಡಬೇಕು. ಅದಕ್ಕೇನು ಮಾಡ್ತೀರಾ, ರೂಟ್ ಡಾಟ್ ಲೆಫ್ಟ್ ಈಸ್ ಈಕ್ವಲ್ ಟು ನ್ಯೂ ನೋಡು ಟು ಆಫ್ 30 ಕ್ರಿಯೇಟ್ ಮಾಡಿದ್ವಿ.
ನೆಕ್ಸ್ಟ್ ರೈಟಿಗೆ ಬಂದ್ಬಿಟ್ಟು 70 ಇದೆ, 70 ಕ್ರಿಯೇಟ್ ಮಾಡಬೇಕು. ರೂಟ್ ಡಾಟ್ ರೈಟ್ ಈಸ್ ಈಕ್ವಲ್ ಟು ನ್ಯೂ ನೋಟ್ ಆಫ್ 70. ಓಕೆನಾ, ಇವಾಗ 50 30 70 ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ 20 ಕ್ರಿಯೇಟ್ ಮಾಡಬೇಕು. 20 ಹೆಂಗಿದೆ, ಈ ರೂಟ್ ಇದೆಯಲ್ಲ, ರೂಟ್ಗೆ ಲೆಫ್ಟ್ಗೆ 30 ಇದೆ, ಅದ್ರ ಲೆಫ್ಟ್ಗೆ 20 ಕ್ರಿಯೇಟ್ ಮಾಡಿ, ಅಂದರೆ ರೂಟ್ ಡಾಟ್ ಲೆಫ್ಟ್ ಕೊಡಬೇಕು ನೀವು. ನೋಡಿ ಇಲ್ಲಿ ರೂಟ್ ಡಾಟ್ ಲೆಫ್ಟ್ಗೆ ನೀವು ನ್ಯೂ ನೋಟ್ ಕ್ರಿಯೇಟ್ ಮಾಡಿಬಿಟ್ಟು 20 ಹಾಕಿದ್ರೆ. ಅದೇ ಇನ್ನೊಂದು ರೂಟ್ ಡಾಟ್ ಲೆಫ್ಟ್ ಅಂದರೆ 30ಗೆ ರೈಟ್ ಅಂದರೆ ಹೇಳಿ 40, ಅಲ್ಲಿ 40 ಕ್ರಿಯೇಟ್ ಮಾಡಿದ್ವಿ. ಇಷ್ಟೇ ಮಾತ್ರ ಮಾಡಿದ್ದೀನಿ. ಇವಾಗ ಇನ್ ಕೇಸ್ 70 ಕ್ರಿಯೇಟ್ ಮಾಡಬೇಕಂದ್ರೆ ರೂಟ್ ಡಾಟ್ ರೈಟ್ ಡಾಟ್ ಲೆಫ್ಟ್. ಓಕೆನಾ, ರೂಟ್ ಡಾಟ್ ಲೆಫ್ಟ್ ಇದು ಮಾಡಿದ್ರೆ ನಿಮಗೆ 60 ಕ್ರಿಯೇಟ್ ಮಾಡ್ಬೋದು. ಇಲ್ಲ ರೂಟ್ ಡಾಟ್ ರೈಟ್ ಇದು ಮಾಡಿದ್ರೆ 80 ಕ್ರಿಯೇಟ್ ಮಾಡೋದು. ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಅದಾದ್ಮೇಲೆ ನಾವು ರೂಟ್ನ ಪ್ರಿಂಟ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ, ರೂಟ್ 50 ಇರುತ್ತಲ್ವ, ಅದು 50 ಬರುತ್ತೆ. ಸೊ ದಿಸ್ ಈಸ್ ಹೌ ಮ್ಯಾನ್ಯಲಿ ನಾವು BSTನ ಕ್ರಿಯೇಟ್ ಮಾಡೋದು. ಓಕೆನಾ, ಸೊ ಇವಾಗ ಟೈಮ್ ಕಾಂಪ್ಲೆಕ್ಸಿಟಿ ನೋಡೋಣ BSTಯಲ್ಲಿ. ಸೊ BSTಯಲ್ಲಿ ಬಂದ್ಬಿಟ್ಟು ಟೈಮ್ ಕಾಂಪ್ಲೆಕ್ಸಿಟಿ ಬಂದ್ಬಿಟ್ಟು ಸರ್ಚ್ ಆಪ್ರೇಷನ್ಗೆ ನಾನು ಹೇಳ್ದಂಗೆ ಬಿಗ್ ಆಫ್ ಲಾಗ್ ಏನಿರುತ್ತೆ, ಬೈನರಿ ಸರ್ಚ್ ಆಗಲಿ ಬೈನರಿ ಸರ್ಚ್ ಟ್ರೀಯಲ್ಲಾಗಲಿ, ಇನ್ಸರ್ಟ್ ಡಿಲೀಟ್ಗೂ ಕೂಡ ಬಿಗ್ ಆಫ್ ಲಾಗ್ ಏನಿರುತ್ತೆ. ಇದು ವರ್ಸ್ಟ್ ಕೇಸಲ್ಲಿ ಬಿಗ್ ಆಫ್ ಎನ್ ಇರುತ್ತೆ. ಓಕೆನಾ, ಯಾಕಂತ ಹೇಳ್ತೀನಿ ಅಂತ ಹೇಳಿದ್ರೆ, ಈ ರೈಟ್ ಸೈಡಲ್ಲಿ ಒಂದು ಟ್ರೀ ಸ್ಟ್ರಕ್ಚರ್ ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ಏನು ಅಂತ ಹೇಳಿದ್ರೆ, ಈ ಟ್ರೀ ಸ್ಟ್ರಕ್ಚರ್ಲಿ ಇವಾಗ 10 ಎಲಿಮೆಂಟ್ ಇದೆ. ಓಕೆನಾ, ನೆಕ್ಸ್ಟ್ 20 ಆ್ಯಡ್ ಮಾಡ್ತೀವಿ. 20 ಬಂದ್ಬಿಟ್ಟು 10ಗಿನ ಗ್ರೇಟರ್, ಸೊ ರೈಟ್ ಸೈಡ್ಗೆ ಹೋಗುತ್ತೆ. ನೆಕ್ಸ್ಟ್ 30 ಆ್ಯಡ್ ಮಾಡ್ತೀವಿ. 30 20ಗಿನ ಗ್ರೇಟರ್, ರೈಟ್ ಸೈಡ್. ಹಂಗೆ ಸೊ ಇದೇ ಥರ ಆ್ಯಡ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಎಲ್ಲ ರೈಟ್ ಸೈಡೇ ಹೋಗುತ್ತೆ. ಸೊ ಇದು ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಲಿಂಕ್ಡ್ ಲಿಸ್ಟ್ ಥರ ಕಾಣಿಸ್ತಾ ಇದೆ. ಸೊ ಲಿಂಕ್ಡ್ ಲಿಸ್ಟ್ ಥರ ಕಾಣಿಸ್ತಾ ಇದೆ ಅಂದಾಗ ಎಲ್ಲ ಎಲಿಮೆಂಟ್ ಟ್ರಾವೆಲ್ ಮಾಡಬೇಕು. ನಾವು ಏನಾದ್ರು ಸರ್ಚ್ ಮಾಡೋಕ್ಕೆ ಆಗಲಿ, ಇನ್ಸರ್ಟ್ ಮಾಡೋಕ್ಕಾಗಲಿ, ಡಿಲೀಟ್ ಮಾಡೋಕ್ಕೆ ಆಗ್ಬೇಕಾದ್ರೆ ನಾವು ಟ್ರಾವರ್ಸ್ ಮಾಡೋದ್ರಿಂದ ಇದ್ರದ್ದು ವರ್ಸ್ಟ್ ಕೇಸಲ್ಲಿ ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಆಫ್ ಎನ್ ಆಗುತ್ತೆ. ಓಕೆನಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಬೈನರಿ ಸರ್ಚ್ ಟ್ರೀ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.